ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿನ್ನೆ ರಾತ್ರಿ 9:30 ಅಂದರೆ ಇವತ್ತಿನ ನಮ್ಮ ಭಾರತದ ಕಾಲಮಾನ ಪ್ರಕಾರ ಬೆಳಗಿನ 6:00 ನಮ್ಮ ಟ್ರಂಪ್ ಅವರು ಅವರ ದೇಶವನ್ನು ಉದ್ದೇಶಿಸಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂದೇಶವನ್ನು ಕೊಟ್ಟರು. ಆಲ್ರೆಡಿ ಅದು ಬಿತ್ತರಣೆ ಆಗ್ತಾ ಇದೆ. ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಅಮೇರಿಕನ್ಗಳಲ್ಲೇ. ಅದೇ ಕಾಲಕ್ಕೆ ಅಮೇರಿಕಾ ಸೋತಿಲ್ಲ ಅನ್ನುವಂಥ ಮೆಸೇಜ್ ಕೊಡುವಂಥದ್ದು ಮತ್ತೇನು ಪ್ರಯತ್ನ ಮಾಡಿದರು. ಆದರೆ ಅವ್ಯಾವೂ ವಿಶೇಷವಾಗಿ ಈಗಾಗಲೇ ಧಮಕಿ ಕೊಟ್ಟಿದ್ದಾರೆ. ಅವರು ಒಮ್ಮೆಲ್ಲ 2 ಸಲ ಹಾಕಿ ಕೊಡ್ತಾನೆ ಇದ್ದಾರೆ. ಈಗಾಗಲೇ ಮತ್ತು 10 ದಿವಸಗಳು ಮತ್ತೆ ಮುಂದಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಈ ಇರಾನ್ ಮೇಲೆ, ಇರಾನದ ನೈಸರ್ಗಿಕ ಅನಿಲ ಮತ್ತು ಜೊತೆಗೆ ಒಂದು ಖರ್ಗ್ ಐಲ್ಯಾಂಡನ್ನು ನಾಶ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾರ್ಮುಜ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು. ಆದರೆ ಈ ಸಲ ಯಾಕೋ ಏನೋ ಅಂಥ ಮಾತುಗಳು ಭಾಳ ಜೋರಾಗಿ ಬರಲಿಲ್ಲ. ಇತ್ತು ಇಲ್ಲಂತಲ್ಲ, ಆದರೆ ಇವತ್ತು ಅನುಭವಕ್ಕೆ ಬಂದದ ಅಮೇರಿಕ ತನ್ನ ಪರಿಸ್ಥಿತಿ ಏನು, ತನ್ನ ಒಂದು ಶಕ್ತಿ ಎಷ್ಟು ಏನು ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದ್ರೆ ಹೊರಗೆ ಹತ್ತಿರಲಿಲ್ಲ ಅಮೇರಿಕಾದ ಶಕ್ತಿ ಏನದಂತಾರೆ. ಅದರಲ್ಲೂ ಜಗತ್ತಿನಲ್ಲೇ ಒಂದು ಭೂತ ಆದಂಗೆ ಆಗಿಬಿಟ್ಟಿದ್ದು ಎರಡು, ಅಮೇರಿಕ ಮತ್ತು ಇಸ್ರೇಲ್ ಅಂತೂ ದೊಡ್ಡ ಭೂತ ಆದಂಗೆ ಆಗಿಬಿಟ್ಟಿದ್ದು ಪಾಪ. ಈ ಒಂದು ಏನು ಮಿಡ್ಲ್ ಈಸ್ಟ್ದಲ್ಲೇ ಎಲ್ಲ ದೇಶಗಳು ಬೆದರೋದನ್ನ ಅದ. ಭಾಳ ಶಣರ್ರಿ, ಭಾಳ ಜಾಣ್ರಿ, ಅವ್ರದ್ದರೆ ಯಾರೂ ಇಲ್ಲ. ನಮ್ಮ ಅದರಲ್ಲೂ ನಮ್ಮ ಮೋದಿಯವರು ಹೋಗಿ 2 ನಿಮಿಷ ಯುದ್ಧ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಅಲ್ಲಿ ಹೋಗೋದ ಕಾರಣ ನಮ್ಮಲ್ಲಿಯ ನಾಯಕರು ಮೂಲ ಕಾರಣ ಇದೆ. ಭಾಳ ಬುದ್ಧಿವಂತರಪ್ಪ, ಭಾಳ ದಿಟ್ಟರು, ಸಣ್ಣ ದೇಶ ಆದರೂ ಜಗತ್ತನ್ನು ಆಳ್ತಾ ಇದ್ದಾರೆ ಅಂತೇಳಿ ಅದ್ರದ್ದು ಇವತ್ತು ಎಕ್ಸ್ಪೋಸ್ ಆಗ್ಯದ. ಎಷ್ಟು ಮಟ್ಟಿಗೆ ಇದು ಗಟ್ಟಿ ಅದ, ಎಷ್ಟು ಮಟ್ಟಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಅದ ಅನ್ನುವಂಥದ್ದು. ಇವತ್ತು ಅಮೇರಿಕಾ ಹೆಚ್ಚು ಕಡಿಮೆ ಯುದ್ಧದಿಂದ ದೂರ ಸರಿಯುವ ಸಾಧ್ಯತೆಗಳಿದ್ದಾವೆ. ಧಮಕಿಯನ್ನು ಕೊಟ್ಟರು. ಆ ಧಮಕಿ ಕೊಟ್ಟ ತಕ್ಷಣ ಇರಾನ್ ಉತ್ತರ ಕೊಟ್ಟೇ ಬಿಡ್ತಾ ಇದೆ. ಈಗಾಗಲೇ ಯಾರು ಕೊಟ್ಟದ್ರೂ ಕೂಡ ಈಗೇನಲ್ಲಿ ಒಂದು ಧಮಕಿ ಕೊಡ್ತಾರೆ ಒಂದು ಸುದ್ದಿ ಇತ್ತು. ಆ ನೆಲೆಯಲ್ಲಿ ಈಗಾಗಲೇ ಇರಾನ್ ಇದ್ದಂಥದ್ದು ಈ ನಮ್ಮ ಅಮೇರಿಕಾದ ಕಂಪ್ನಿಗಳನ್ನು, ಅದರಲ್ಲೂ ಮುಖ್ಯವಾಗಿ ನಿಮಗೆ ಈಗಾಗಲೇ ಹೇಳಿದಂಥ ಯಾರ್ದೂ ಇಲ್ಲ ರೀ, ಬರ್ಗರ್ದಿರಲಿ, ಇನ್ನೊಬ್ಬಂದಿರಲಿ, ಅಥವಾ ನಮ್ಮ ಅಮೆಜಾನ್ ಇರಲಿ, ಅಥವಾ ನಮ್ಮ ಇನ್ನುಳಿದ ಅನೇಕ ಈ ಕಾರ್ಪೊರೇಟ್ಗಳ ಕಂಪ್ನಿಗಳು ಅವುಗಳಿಗೆ ಟಾರ್ಗೆಟ್ ಮಾಡಿ ಅಲ್ಲಿ ಹೊಡಿತಾ ಇದ್ದಾರೆ. ಇಸ್ರೇಲ್ ಮೇಲೆ ದಾಳಿನೂ ಮಾಡ್ತಾ ಇದ್ದಾರೆ ಇರಾನ್ದವ್ರು. ಅವ್ರು ಹೇಳೋದನ್ನ ದಾಳಿ ಮಾಡ್ತಾರೆ ಅಂತ ಹೇಳೋದ್ರಾಗ ಶುರು ಮಾಡಿಬಿಟ್ಟಿದ್ದಾರಂತ. ಅಷ್ಟರ ಮಟ್ಟಿಗೆ ಇವತ್ತು ಅವ್ರ ಮಾತುಗಳನ್ನು ಕೇಳಲಾರದ ಮಟ್ಟಿಗೆ ಬಂದಿತ್ತು. ಇವತ್ತು ಹೆಚ್ಚು ಕಡಿಮೆ ಇರಾನ್ ಗೆದ್ದು ಹೋಗಿಬಿಟ್ಟದಂತ. ಒಂದು ಜನ ಮಾತಾಡಿಕೊಂಡ್ರು, ಇಲ್ಲ ಅಣುಬಾಂಬವನ್ನು ಹಾಕ್ಬೋದು ಅನ್ನುವಂಥ ಮಾತನ್ನು, ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ಬೋದು ಅನ್ನುವಂಥ ಮಾತನ್ನು ಮಾತಾಡಿದರು. ಅದರ ಅಷ್ಟು ಸುಲಭನ ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾ ಇದ್ದಾವಂತ. ಯಾಕಂದ್ರೆ ಅದೇನೋ ಆಯಿತು, ಜಪಾನ್ ಮೇಲೆ ಹಾಕಿದ್ರು, ಹಿರೋಶಿಮಾ ನಾಗಸಾಕಿ ಮೇಲೆ ಇವತ್ತಿನ ಡೆವಲಪ್ ಆಗಿರಲಿಲ್ಲ. ಆದರೂ ಸಹ ಸಾಕಷ್ಟು ಸಾವುಗಳಾದವು. ಅದರಲ್ಲಿ ಇನ್ನೂ ಕಪ್ಪು ಚುಕ್ಕೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಈಗ ಏನಾದರೂ ಅಣುಬಾಂಬವನ್ನು, ನ್ಯೂಕ್ಲಿಯರ್ ಬಾಂಬನ್ನು ಏನಾದರೂ ಇರಾನ್ ಮೇಲೆ ಹಾಕಿದ್ರೆ ಏನಾಗಬಹುದು, ಇವೆಲ್ಲವೂ ಚರ್ಚೆ ನಡೆದಿದೆ. ಏನಾಗ್ಬೋದು ಜಗತ್ತು ನಾಶ. ಯಾಕಂದ್ರೆ ಆಯಿಲ್ ರಿಸೋರ್ಸ್ ಇರೋದು ಅಲ್ಲೇ. ಇವತ್ತಿನ ನಾವು ಮಾಡರ್ನೈಸ್ ಅಂತೀವಿ, ಆ ಮಾಡರ್ನೈಸ್ ಆಗುತ್ತಿರುವಂಥ ಮುಂದುವರಿತಿರುವಂಥ ವೈಜ್ಞಾನಿಕ ಜಗತ್ತ ಒಂದು ಕ್ಷಣದಲ್ಲಿ ಇಲ್ಲಪ್ಪ, ನಮ್ಮ ಅತಿ ವೈಜ್ಞಾನಿಕತೆ, ಅತಿ ಜ್ಞಾನದಿಂದ ನಮ್ಮನ್ನು ನಾವು ಹಾಳು ಮಾಡ್ಕೊಂಡಿವಿ ಅನ್ನುವಂಥ ಪ್ರಸಂಗ ನಿರ್ಮಾಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅದು ಸಹಿತ ಒತ್ತಡದ ಅಮೇರಿಕಾ ಮಾಡಿ ಕೂಡುದು ಅಂತೇಳಿ. ಯಾಕಂದ್ರೆ ಅದು ಮಾಡಿದಪ್ಪ ಅಂದ್ರೆ ಚೈನಾದಲ್ಲೂ ಅದಾವ, ನ್ಯಾಟೋದಲ್ಲೂ ಇದ್ದಾವೆ. ಅವರೆಲ್ಲರೂ ಒಬ್ಬರ ಮೇಲೆ ಒಬ್ಬರು ಹೋಗೋದ್ರಪ್ಪ ಅಂದ್ರೆ ಭಸ್ಮಾಸುರನ ಕಚ್ಚಿ ಅದಲ್ಲ. ಕೊನೆಗೆ ತಲೆ ಮೇಲೆ ತಾನು ಕೈ ಇಟ್ಕೊಂಡು ಭಸ್ಮಾಗಿ ಹೋದಂಗೆ ಹೋಗ್ತದೆ ಇವತ್ತಿನ ಜಗತ್ತ ಅನ್ನೋದು ಎಲ್ಲರಿಗೂ ಭಯ ಅದು. ಈ ಭಯ ನಮ್ಮ ಈ ಟ್ರಂಪಲ್ಲೂ ಅದ. ಟ್ರಂಪ್ ಅವರು ಸಹಿತ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಇರಾನ್ ಇವತ್ತು ಯುದ್ಧೋನ್ಮಾದಲ್ಲಿದೆ. ಆದರೂ ಭಾಳ ಎಚ್ಚರಿಕೆ ಹೆಜ್ಜೆ ಹೇಳ್ತದೆ. ಕಾರಣ ಇಷ್ಟ, ಅಲ್ಲಿ ಒನ್ ಮ್ಯಾನ್ ಶೋ ಇಲ್ಲ. ಹೌದು, ಡಿಕ್ಟೇಟರ್ಗಳು ಇದ್ದಾರೆ, ಗ್ರೂಪ್ ಡಿಕ್ಟೇಟರ್ ಅಂತ ಕರಿಬೋದು ನಾವು. ಯಾಕಂದರೆ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇವೊಂದು ದೊಡ್ಡ ಗುಂಪನ್ನದ, ಬೇರೆ ಬೇರೆ ಸೈನ್ಯದ ಥರಗಳಿದ್ದಾರೆ. ಅವರು ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಅವ್ರ ಹಿಂದೆ ಚೈನಾ ಅದ ಮತ್ತು ರಷ್ಯಾ ಅದ. ಇದು ಅಷ್ಟು ಸತ್ಯದ. ಇದೆಲ್ಲ ಗೊತ್ತಾಗಿದೆ ಇವತ್ತು ಟ್ರಂಪ್ ಅವರಿಗೆ. ಇಲ್ಲಿಯೇ ಹೊಡೆತಗಳು, ಅದರಲ್ಲೂ ಮುಖ್ಯವಾಗಿ ಅತ್ಯಂತ ಟೆಕ್ನಿಕಲಿ ಮುಂದಿದ್ದಂಥ ಈ ಅಮೇರಿಕಾದ ಬೇಸ್ಗಳು ಇದರಲ್ಲಿ ಈ ದುಬೈ ಆಯಿತು, ಇನ್ನುಳಿದಾಯಿತು, ಅರಬ್ ಕಂಟ್ರಿಗಳಿದ್ದು ಅವುಗಳನ್ನು ಕರೆಕ್ಟಾಗಿ ಏನಂತೀರಿ ನೀವು ಅದಕ್ಕೆ ಗುರಿ ಇಟ್ಟು ಹೊಡಿತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಅಂದರೆ ಅಲ್ಲಿ ರಷ್ಯಾ ಮತ್ತು
ನಮ್ಮ ಚೈನಾದ ಟೆಕ್ನಾಲಜಿ ಅನ್ನೋದು ಅವ್ರಿಗೂ ಗೊತ್ತದ. ಹೀಗಾಗಿ ಈ ಯುದ್ಧನ ಬೆಳೆಸೋದ್ರಿಂದ ನಾವೇನೋ ಗೆಲ್ತೀವೋ ಸೋಲ್ತೀವೋ ಬೇರೆ ವಿಷಯ, ಅದ್ರ ಜಗತ್ತು ಉಳಿಲಿಕ್ಕಿಲ್ಲ ಅನ್ನೋಂಥ ಭಯನೂ ಇವತ್ತು ಟ್ರಂಪ್ ಅವ್ರು ಕಾಡಲಿಕ್ಕೆ ಶುರುವಾಗಿದೆ. ಜೊತೆಗೆ ತೈವಾನನ್ನು ತನ್ನ ಸುಪರ್ದಿಗೆ ತೊಗೊಳ್ಳಿಕ್ಕೆ ಚೈನಾ ಮುಂದೆ ಆಗ್ತಾಯಿದೆ. ಒಂದು ವೇಳೆಯಲ್ಲಿ ಇರಾನದ ಜೊತೆ ಯುದ್ಧ ಆಡ್ತಾ ಕುಳಿತು ಮತ್ತೇನೋ ಮಾಡಿಕೊಂಡ್ರೆ ಅಥವಾ ಏನೋ ಗೆಲ್ಲಿ ಸೋಲಿ ಅದು ತೈವಾನನ್ನು ಚೈನಾ ಕಸ್ಕೊಳ್ತಾ ಇದ್ದಂತೆ. ಇಲ್ಲಿ ಪ್ರತ್ಯಕ್ಷವಾಗಿ ಚೈನಾ ಕಾಣ್ತಾನಿಲ್ಲ ಎಲ್ಲೂ, ಆದರೂ ಇದರಿಂದ ಇದ್ದಿದ್ದು ಚೈನಾನ ಮೇನ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದು ಓಪನ್ ಸೀಕ್ರೆಟ್. ಒಂದು ಕಾಲಕ್ಕೆ ಇದೇ ಕೆಲಸವನ್ನು ಅಮೇರಿಕ ಮಾಡ್ತಾಯಿತ್ತು, ಇದು ಇವತ್ತು ಮಾಡ್ತಾಯಿದೆ. ಅಂದರೆ ಇದರ ಅರ್ಥ ಅಮೇರಿಕೆಯ ಒಂದೇನು ಆಳ್ವಿಕೆ ಕಾಲಿತ್ತು ಅದು ಮುಗಿತಾ ಅನ್ನುವಂಥದ್ದು ಮೋಸ್ಟ್ಲಿ ಮುಗಿದಂಗೆ ಕಾಣ್ತದೆ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇದು ಒಂದು ವೇಳೆ ಇರಾನ್ ಅಂತ ಹೆಚ್ಚು ಕಡಿಮೆ ಗೆದ್ದಂಗೆ ಆಗ್ಯದ. ಇರಾನ್ ಇದೇ ರೀತಿ ಮುಂದುವರೆದ ಗೆದ್ರೆ ಅಮೇರಿಕ ಕಾಲು ಕಿತ್ತರೆ ನಿಶ್ಚಿತವಾಗಿಯೂ ಚೈನಾ ಇಲ್ಲಿ ಶಕ್ತಿಶಾಲಿಯಾಗಿ ಬೆಳೆದ್ರಲ್ಲಿ ಎರಡು ಮಾತಿಲ್ಲ. ರಷ್ಯಾ ಅದ್ರ ಜೊತೆಗದ. ಇನ್ನು ಯುರೋಪಿಯನ್ ಯೂನಿಯನ್ಗಳು ಅವು ಸಹಿತ ಯುರೋಪಿಯನ್ ಯೂನಿಯನ್ ನ್ಯಾಟೋ ಬದಲಾಗಿ ಅಂತ ಈಗಾಗಲೇ ನಮ್ಮ ಟ್ರಂಪ್ ಅವರು ಹೇಳಿಬಿಟ್ಟಿದ್ದಾರೆ ಅದು ಕಾಗದ ಹುಲಿ ಶಕ್ತಿ ಇಲ್ಲ ಅಂತೇಳಿ. ಅದು ಎಲ್ಲ ಬರೋದು ಕಾರಣಗಳಿದೆ, ಒಂದೇ ಅಲ್ಲ. ಕಾಗದ ಹುಲಿ ಅಂತ ಯಾಕೆ ಕರ್ಕೊಂಡ್ರು, ನ್ಯಾಟೋಗೆ ಮತ್ತು ಅಮೆರಿಕೆಗೆ ಯಾಕೆ ಡಿಫ್ರೆನ್ಸ್ ಬಂತು, ಏನು ಬಂತು ಅನ್ನೋ ಸಹಿತ ಇಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ನ್ಯಾಟೋದ್ರೆ ಹೆಚ್ಚು ದುಡ್ಡು ಹಾಕಂಗಿಲ್ಲ ಅನ್ನೋದು ಅಮೆರಿಕ ವಾದ. ನಾವು ಹೆಚ್ಚು ದುಡ್ಡು ಹಾಕ್ತೀವಿ ಹೇಳಿದಾಗ ಅವ್ರು ಕೇಳಬೇಕು ಅನ್ನೋದು ಅವ್ರದ್ದು. ಅದೇ ಕಾಲಕ್ಕೆ ನ್ಯಾಟೋಗೆ ರಷ್ಯಾ ಮತ್ತು ಅಮೆರಿಕ ಸಪೋರ್ಟ್ ಮಾಡಲಿಲ್ಲ ಅನ್ನೋಂಥ ಕಾರಣ. ಆದರೆ ಈ ರಷ್ಯಾ ಮತ್ತು ಉಕ್ರೇನ್ ಮಧ್ಯದ ಯುದ್ಧದಲ್ಲೇ ಅಮೆರಿಕನ ಹೆಚ್ಚು ಧನಸಹಾಯ ಮಾಡಿತು ಯಾರಿಗೆ, ಈ ಉಕ್ರೇನ್ಗಳಿಗೆ ನ್ಯಾಟೋಗಳಿಗೆ ಅನ್ನುವಂಥ ಆರೋಪ ಟ್ರಂಪ್ ಅವರು. ಅದಕ್ಕೆ ಕಾರಣ ಹಿಂದಿನ ಆಡಳಿತಾಧಿಕಾರಿ ಅಧ್ಯಕ್ಷ ಇದ್ದಂಥವ ಬೈಡನ್ ಅತಿ ಹೆಚ್ಚು ದುಡ್ಡು ಕೊಟ್ಟರು ನ್ಯಾಟೋಕ್ಕೆ, ನಮ್ಮ ದುಡ್ಡು ಹಾಳು ಮಾಡಿದ್ರು ಅಂತ ಆರೋಪ ಮಾಡಿದರು. ಆದರೆ ಇವತ್ತು ಸ್ವತಃ ತಾವು ಯುದ್ಧಕ್ಕಿಳಿದ ಅದ್ರ ಎಷ್ಟು ಪಟ್ಟ ದುಡ್ಡಿನ ಹಾಳು ಮಾಡಿದ್ರು ಅವ್ರಿಗೆ ಗೊತ್ತವು. ಒಟ್ಟಾರೆಯಾಗಿ ನ್ಯಾಟೋ ಮತ್ತು ಅಮೆರಿಕ ಮಧ್ಯೆ ಇದ್ದಂಥ ಸಂಪರ್ಕ ಮುಗಿದು ಹೋಗ್ಯದ. ಹೀಗಾಗಿ ಶಕ್ತಿ ಮೊದಲಿದ್ದಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲಕ್ಕೆ 1945 50 ಬಿಟ್ವೀನ್ ಏನಾಗಿತ್ತಪ್ಪ ಅಂದರೆ ಜಗತ್ತನ್ನು ಗೆದ್ದಂಥ ಬ್ರಿಟನ್ನ ಸೋತು ಹೋಗಿತ್ತು. ಅಲ್ಲಿ ಅಮೆರಿಕ ಉದಯಿಸಿತ್ತು ಮ್ಯಾಲ. ಈಗ ಅಮೆರಿಕ ಮುಳುಗುವಂಥ ಒಂದು ಸಂದರ್ಭ ಬಂತು. ಇತಿಹಾಸದಲ್ಲಿ ಎಂದೂ ಹಿಂಗಾಗಿರಲಿಲ್ಲ, ಈ ಪ್ರಮಾಣದಲ್ಲಿ ಸೋತಿರಲಿಲ್ಲ ಅಮೆರಿಕ. ಇವತ್ತು ಸೋಲುವ ಹಂತಕ್ಕೆ ಬಂದಿರ್ತದ. ಜೊತೆಗೆ ಅಮೆರಿಕನ ಸಹಿತ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಸೋಲ್ಬೋದೇನೋ ಅಂತ ಭಯ ಅವ್ರಿಗೆ ಕಾಡಲಿಕ್ಕೆ ಶುರುವಾಗಿದೆ. ಹೀಗಾಗಿ ಟ್ರಂಪ್ ಅವರು ಈ ಯುದ್ಧದಿಂದ ಹಿಂಸಿರಿದು ಹೇಗೆ ಅನ್ನೋ ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಬೆಳಗ್ಗೆ 6 ಮಾತಾಡಿದಂಥ ಭಾಷಣದಲ್ಲಿ ನಾವು ಅಲ್ಲಿ ಕಾಣಬೇಕಾಗಿದೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ನಮ್ಮ ಟ್ರಂಪ್ ಅವರು ಹೆಚ್ಚು ಕಡಿಮೆ ಈ ಯುದ್ಧದಿಂದ ಹಿಂಸಿರುವಂಥದ್ದು, ಜೊತೆಗೆ ಈಗ ಇದ್ದಿದ್ದು ಉಳಿಸ್ಕೊಂಡು ಸಾಗಪ್ಪ ಅನ್ನುವಂಥ ಮಾತು. ಇದೇ ಕಾಲಕ್ಕೆ ರಷ್ಯಾ, ಚೈನಾ ಮತ್ತು ಅದೇ ಕಾಲಕ್ಕೆ ನಮ್ಮ ಇರಾನ್ ಇವರೆಲ್ಲರೂ ಕುಡ್ಕೊಂಡು ಈಗಾಗಲೇ ಬ್ರಿಕ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಅದರಲ್ಲಿ ಏನಪ್ಪ ಅಂದ್ರೆ ಬ್ರೆಜಿಲ್ ಹೋದ, ಭಾರತ ಹೋದ, ಇವರೆಲ್ಲ ಕೂಡ್ಕೊಂಡಿದ್ದಾರೆ. ಇರಾನಿಗೆ ಬಂದು ಕೂಡ್ಕೊಂಡದ. ಹೀಗಾಗಿ ಅದರ ನಾಣ್ಯವನ್ನು ಒಂದು ಮತ್ತೆ ಹೊಸ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಮಾಡಿಕೊಂಡು ತಮ್ಮ ಆರ್ಥಿಕ ಬಲ ಹೆಚ್ಚು ಮಾಡ್ಕೊಳ್ಳೋದು ಅಂತೇಳಿ ಇಲ್ಲೊಂದು ಗಮನಿಸಬೇಕಾಗಿದೆಯಲ್ಲಪ್ಪ ಅಂದ್ರೆ, ಅಮೆರಿಕ ಯಾಕೆ ಹೇಳ್ತಾ ಇದೆ ಅಂದರೆ, ಅಮೆರಿಕ ಯುದ್ಧಕೋರ ದೇಶ ಅಲ್ಲ. ಇದು ಭಾಳ ನೆನಪಿಡಬೇಕು. ಕೇವಲ ವ್ಯಾಪಾರಿ ದೇಶ. ತಮ್ಮ ವ್ಯಾಪಾರಕ್ಕೆ ಲಾಸ್ ಆಗ್ತದೆ ಗೊತ್ತಾಯ್ತಪ್ಪ ಅಂದ್ರೆ ಸರಳವಾಗಿ ಹಿಂಸರಿತಾ ಹೋಗ್ತಾರೆ. ಅದನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಹೀಗಾಗಿ ಇವತ್ತು ಆ ವ್ಯಾಪಾರದ ಬೆನ್ನತ್ತಿರುವಂತಹ ನಮ್ಮ ಅಮೇರಿಕ ಹೆಚ್ಚು ಕಡಿಮೆ ಹಿಂಸರಿದ್ರೆ, ಅದೇ ಕಾಲಕ್ಕೆ ಇಸ್ರೇಲ್ ಅನಿವಾರ್ಯವಾಗಿ ಏನು ಮಾಡಬೇಕು ಅನ್ನೋಂಥ ತ್ರಿಚಂಕು ಸ್ಥಿತಿಯಲ್ಲಿ ಅದ. ಆದರೂ ಅದು ಹೋರಾಟ ಮುಂದುವರಿಸೋಣ ಅಂತ ಮಾತನಾಡಲಿಕ್ಕತ್ತದ. ಎಲ್ಲಿವರೆಗೆ ಅಮೇರಿಕ ಇರುವವರೆಗೆ, ಅಮೇರಿಕ ಹೋದ್ಮೇಲೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೋಡ್ರಿ ಏನಾಗ್ತದೆ. ಒಟ್ಟಾರೆಯಾಗಿ ಟ್ರಂಪ್ ಅವರು ಯುದ್ಧದಿಂದ ವಿಮುಖರಾಗ್ತಾ ಇದ್ದಾರೆ. ಅವ್ರಿಗೆ ತಮ್ಮ ಅರ್ಥವ್ಯವಸ್ಥೆ ಬಗ್ಗೆ ಚಿಂತೆ ಆಗಿದೆ ವಿನಃ ಈ ಯುದ್ಧ ಗೆಲ್ಲಬೇಕು ಸೋಲ್ಬೇಕು ಅನ್ನುವಂಥದ್ದಲ್ಲ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಏನೋ ಒಂದು ಇರಾನ್ ಇವತ್ತು ಒಂದು ಶಕ್ತಿಯಾಗಿ ಹೊರಗೆ ಬರಲಿಕ್ಕತ್ತದ. ಅದರ ಹಿಂದಿರುವಂಥದ್ದು ಚೈನಾ ಈಗ ಡೊಮಿನೆನ್ಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಹೆಚ್ಚಿದಾರನ್ನು ಸತ್ಯ ಕೈಗೊಂಡು ವಂದನೆಗಳು.